ಕಣ್ಣೀರಿನ ಮೊರೆಗಳು ಏಳು ಪ್ರಕಾಶಿಸು, ಕರ್ತನ ಬೆಳಕು ನಿನಗೆ ಬಂತು. ಕರ್ತನ ಸನ್ನಿಧಿಯನ್ನು ಕಾಯುವ ಎಲ್ಲ ದೇವರ ಮಕ್ಕಳಿಗೂ ಮನಸಾರೆ ವಂದನೆಗಳು. ನಾವು ಈ ದಿನವೂ ಧ್ಯಾನಿಸುವ ಕರ್ತನ ವಾಕ್ಯವು ಯಜ್ಞವೇದಿಯಿಂದ ಉಂಟಾಗುವ ಪರಿವರ್ತನೆ ಮತ್ತು ಆಶೀರ್ವಾದಗಳು. ಯಜ್ಞವೇದಿ ಎಂಬುದು ಬೈಬಲಿನಲ್ಲಿ ಕೇವಲ ಬಲಿಯ ಸ್ಥಳವಲ್ಲ, ಅದು ದೇವರೊಂದಿಗೆ ಮನುಷ್ಯನ ಸಂಬಂಧದ ಕೇಂದ್ರವಾಗಿದೆ. ಪ್ರತಿ ಯಜ್ಞವೇದಿಯ ಹಿಂದೆ ಒಂದು ಆತ್ಮಿಕವಾದ ಪಾಠ ಇರುವಂತದಾಗಿದೆ. ಒಂದು ಒಡಂಬಡಿಕೆಯ ಹೃದಯ, ಎರಡನೇದಾಗಿ ಸಮರ್ಪಣೆಯ ಜೀವಿತ, ಮೂರನೇದಾಗಿ ಒಂದಾಗುವ ಅನುಭವ ಇರುತ್ತದೆ. ಮೊದಲನೇದಾಗಿ ಯಜ್ಞವೇದಿ ಅಂದರೆ ದೇವರನ್ನು ಮೊದಲಿಡುವ ಸ್ಥಳ. ಸತ್ಯವೇದದಲ್ಲಿ ದೇವಜನರು ಹೊಸ ಸ್ಥಳಕ್ಕೆ ಬಂದಾಗ ಮೊದಲು ಮನೆ ಕಟ್ಟಲಿಲ್ಲ, ಯಜ್ಞವೇದಿಯನ್ನು ಕಟ್ಟಿದರು. ಉದಾಹರಣೆ, ಅಬ್ರಾಮನ ಜೀವಿತವನ್ನು ನೋಡಿರಿ. ಅಬ್ರಾಮನು ಎಲ್ಲಿ ಹೋದರೂ ಮೊದಲು ಯಜ್ಞವೇದಿಯನ್ನ ಕಟ್ಟಿದನು. ಯಜ್ಞವೇದಿಯ ಆತ್ಮಿಕ ಅರ್ಥಗಳು ರೋಮ 12ನೇ ಅಧ್ಯಾಯದ ವಚನ 1 ಸಮರ್ಪಣೆಯ ಕುರಿತಾಗಿ ತಿಳಿಸುತ್ತದೆ. ಪ್ರಕಟಣೆ 8ನೇ ಅಧ್ಯಾಯದ 3ನೇ ವಚನದಿಂದ 4ನೇ ವಚನದವರೆಗೂ ಪ್ರಾರ್ಥನೆಯ ಕುರಿತು ಕಲಿಸುತ್ತದೆ. ಇಬ್ರಿಯ 9ನೇ ಅಧ್ಯಾಯದ 13ನೇ ವಚನದಿಂದ 14ನೇ ವಚನದವರೆಗೂ ಪಾಪ ನಿವಾರಣೆಯ ಕುರಿತಾಗಿ ತಿಳಿಪಡಿಸುತ್ತದೆ. ಕೀರ್ತನೆ 43ನೇ ಅಧ್ಯಾಯದ 4ನೇ ವಚನವು ತಿಳಿಸುತ್ತದೆ ದೇವರೊಂದಿಗೆ ಒಂದಾಗಿರುವುದು. ಅಂದರೆ ಈ ವಾಕ್ಯದ ಅರ್ಥಗಳು ನಮಗೆ ತಿಳಿಸುತ್ತದೆ ದೇವರ ಸನ್ನಿಧಿ ಇಲ್ಲದೆ ಜೀವನಕ್ಕೆ ಅರ್ಥವೇ ಇಲ್ಲವೆಂದು ತಿಳಿಸುತ್ತದೆ. ಇಂದು ಅನೇಕರು ಉದ್ಯೋಗ, ಹಣ, ಮನೆ, ಗೌರವ ಇವೆಲ್ಲವನ್ನು ಕಟ್ಟುತ್ತಾರೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಆದರೆ ಆತ್ಮೀಕ ಮನುಷ್ಯನು ಮೊದಲು ಪ್ರಾರ್ಥನೆಯ ಯಜ್ಞವೇದಿಯನ್ನು ಕಟ್ಟುತ್ತಾನೆ. ಪ್ರೀತಿಯ ದೇವರ ಮಕ್ಕಳೇ, ದೇವರು ನಮಗೆ ಕೊಡುವಂಥ ಪ್ರತಿಯೊಂದು ನಮ್ಮ ಆಶೀರ್ವಾದಕ್ಕಾಗಿಯೇ, ನಮ್ಮ ಶುಭಗಳಿಗಾಗಿಯೇ, ನಮ್ಮ ಅಗತ್ಯಗಳಿಗಾಗಿಯೇ ಆಗಿದೆ. ಉದ್ಯೋಗ, ಹಣ, ಮನೆ, ಗೌರವ ಇವೆಲ್ಲವೂ ಆತನ ಕೃಪೆಯಾಗಿದೆ. ಲೋಕ ಸಂಬಂಧವಾದ ಎಲ್ಲವುಗಳಿಗಿಂತಲೂ ಮೊದಲನೇದಾಗಿ ನಮ್ಮ ಜೀವನದಲ್ಲಿ ಪ್ರಾರ್ಥನೆಯ ವೇದಿಯು ಕಟ್ಟಲ್ಪಡಬೇಕು. ಯಾರೆಲ್ಲ ದೇವರ ವಾಕ್ಯವನ್ನು ಆಧಾರವನ್ನಾಗಿ ಮಾಡಿಕೊಂಡಿದ್ದಾರೋ ಅಂಥ ಜೀವಿತಗಳಿಂದ ದೇವರು ಮಹಿಮೆ ಹೊಂದುತ್ತಾನೆ ಮತ್ತು ಅಂಥ ಹೃದಯವು ದೇವರ ಮಹಿಮೆಯನ್ನು, ಪ್ರಸನ್ನತೆಯನ್ನು ಹೊಂದಿಕೊಳ್ಳುತ್ತದೆ. ಎಬಿನೆಜರ್ ಎರಿಕ್ಸನ್ ಒಬ್ಬ ದೇವರ ಮನುಷ್ಯನಾಗಿದ್ದನು. ಆತನು ದೇವರ ಸೇವೆಯನ್ನ ಮಾಡುತ್ತಿದ್ದನು. ಆತನು ಮರಣಾವಸ್ಥೆಯಲ್ಲಿರುವಾಗ ಅನೇಕ ಜನರು ಆತನ ಬಳಿಗೆ ಹೋಗಿ ನಿಮ್ಮ ಪರಿಶುದ್ಧ ಜೀವನದ ರಹಸ್ಯವೇನೆಂದು ಕೇಳಿದರು. ಆಗ ಆತನು ಒಂದೇ ಒಂದು ಉತ್ತರವನ್ನು ಕೊಟ್ಟನು. ನಾನು ಅನೇಕ ವರ್ಷಗಳ ಹಿಂದೆ ಈ ವಾಕ್ಯದಿಂದ, ವಚನದಿಂದ ಕಟ್ಟಲ್ಪಟ್ಟೆನು. ಪ್ರತಿದಿನವೂ ನಾನು ಈ ವಚನವನ್ನು ಕುರಿತು ಧ್ಯಾನಿಸುತ್ತಾ ಇದ್ದೇನೆ ಮತ್ತು ನನ್ನ ಜೀವನದಲ್ಲಿ ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಟ್ಟಿದ್ದೇನೆ ಎಂದು ಉತ್ತರ ಕೊಟ್ಟನು. ಪ್ರಿಯ ದೇವರ ಮಕ್ಕಳೇ, ಯಾರೆಲ್ಲ ಕರ್ತನಿಗೆ ಪ್ರಥಮ ಸ್ಥಾನವನ್ನು ಕೊಟ್ಟರೋ ಅವರ ಮುಖವು ಪ್ರತಿದಿನವೂ ಪ್ರಕಾಶಮಯವಾಗಿತ್ತು ಮತ್ತು ಅವರ ಮುಂದೆ ಸೋಲು ನಿಲ್ಲಲಿಲ್ಲ. ಎರಡನೇದಾಗಿ ಯಜ್ಞವೇದಿ ಎಂದರೆ ತ್ಯಾಗದ ಸ್ಥಳ. ಗಮನಿಸಿರಿ, ಯಜ್ಞವೇದಿಯ ಮೇಲೆ ಯಾವಾಗಲೂ ಏನಾದರೂ ಅರ್ಪಿಸಬೇಕಾಗಿತ್ತು. ಮೊದಲನೇದಾಗಿ ದೇವರನ್ನು ಅನುಸರಿಸಲು ಕೆಲವೊಮ್ಮೆ ನಮ್ಮ ಇಚ್ಛೆಗಳನ್ನು ತ್ಯಜಿಸಬೇಕು. ಇಚ್ಛೆ ಅಂದರೆ ಕೆಲವೊಮ್ಮೆ ದೇವರ ಚಿತ್ತವಿಲ್ಲದೆ ನಾವು ಹಲವಾರು ರೀತಿಯಾದ ಕಾರ್ಯಗಳನ್ನು ಮಾಡಿದ ಮೇಲೆ ದೇವರು ನಮ್ಮ ಜೀವನದಲ್ಲಿ ಏನು ಮಾಡಲಿಲ್ಲ ಎನ್ನುವಂಥ ಒಂದು ಹಂತಕ್ಕೆ ಬರುತ್ತೇವೆ. ಇದು ನಮ್ಮ ಸ್ವಂತ ಇಚ್ಛೆಯಾಗಿರುತ್ತದೆ. ಅವು ದೇವರ ಚಿತ್ತವಲ್ಲ. ಎರಡನೇದಾಗಿ ನಾವು ತ್ಯಾಗವಾಗಿರಬೇಕೆಂದರೆ ಅಹಂಕಾರವನ್ನು ಸುಡಬೇಕು. ನನ್ನಲ್ಲಿ ಹಣ, ಐಶ್ವರ್ಯ ಇದೆ ಎನ್ನುವಂಥ ಅಹಂಕಾರ, ನಾನು ಯಾರಿಗಿಂತಲೂ ಏನು ಕಡಿಮೆ ಇಲ್ಲ ಎನ್ನುವಂಥ ಅಹಂಕಾರ, ನಾನು ಯಾರಿಗೂ ಏನು ಕಡಿಮೆ ಇಲ್ಲ, ನನಗೆ ಎಲ್ಲವೂ ಬರುತ್ತದೆ ಎನ್ನುವಂಥ ಆ ಅಹಂಕಾರ. ಪ್ರಿಯ ದೇವರ ಮಕ್ಕಳೇ,
ನಿನ್ನ ಮುಂದೆ ಇರುವಂಥ ನಿನ್ನ ಸಹೋದರನನ್ನ ನೀನು ಪ್ರೀತಿ ಮಾಡದೆ ಹೋದರೆ ಕಾಣದೇ ಇರುವಂಥ ದೇವರನ್ನ ನೀನು ಹೇಗೆ ಪ್ರೀತಿ ಮಾಡುವಿ? ದ್ವೇಷ, ಅಹಂಕಾರವು ನಮ್ಮನ್ನ ನಿತ್ಯ ಜೀವಕ್ಕೆ ಹೋಗುವಂಥ ಮಾರ್ಗವನ್ನ ತಪ್ಪಿಸುತ್ತದೆ. ಅದಾದರಿಂದ ನಾವು ಪವಿತ್ರಾತ್ಮನನ್ನ ಅಂಟಿಕೊಂಡಿರಬೇಕು. ಪವಿತ್ರಾತ್ಮನು ಪ್ರೀತಿಯಾಗಿದ್ದಾನೆ, ಕರುಣೆಯಾಗಿದ್ದಾನೆ, ತ್ಯಾಗವಾಗಿದ್ದಾನೆ. ಆ ಆತ್ಮನು ನಮ್ಮನ್ನ ಸದಾ ತ್ಯಾಗದಲ್ಲಿ ನಡೆಸುತ್ತಾನೆ. ಮೂರನೇದಾಗಿ, ಪಾಪವನ್ನ ಬಿಟ್ಟು ಬಿಡಬೇಕು. ಸುಳ್ಳು ಹೇಳುವುದನ್ನ, ಮೋಸ ಮಾಡುವುದನ್ನ, ಅನ್ಯಾಯದಿಂದ ಸಂಪಾದಿಸುವುದನ್ನ, ವ್ಯಭಿಚಾರ ಮಾಡುವುದನ್ನ, ಸುಳ್ಳು ಸಾಕ್ಷಿ ಹೇಳುವುದನ್ನ ದೇವರ ಮಕ್ಕಳು ಬಿಟ್ಟು ಬಿಡಬೇಕು. ಇವುಗಳು ನಮ್ಮ ಆತ್ಮಿಕ ಜೀವನಕ್ಕೆ ಒಂದು ದೊಡ್ಡ ಅಡ್ಡಗೋಡೆಯಾಗಿ ಇರುವಂಥದ್ದಾಗಿದೆ. ದೇವರಿಗೂ ನಮಗೆ ಇರುವಂಥ ಆ ಸಂಬಂಧವನ್ನ ದೂರ ಮಾಡುವ ಕಾರ್ಯಕ್ಕೆ ಒಳಪಟ್ಟಿದೆ. ಈ ಪಾಪ ಸ್ವಭಾವಗಳನ್ನು ಕತ್ತರಿಸಿಕೊಳ್ಳಬೇಕು. ಆಗ ಒಳ್ಳೆಯ ಫಲಗಳು ಉಂಟಾಗುತ್ತದೆ. ನಾಲ್ಕನೇದಾಗಿ, ಸ್ವಾರ್ಥವನ್ನ ದೇವರ ಮುಂದೆ ಇಡಬೇಕು. ಈ ನಾಲ್ಕನೆಯ ಕಾರ್ಯವು ನಮಗೆ ಏನು ತಿಳಿಸುತ್ತದಂದ್ರೆ, ಎಷ್ಟೇ ಇದ್ರೂ ನಮಗೆ ಇರಲಿ. ಇನ್ನೊಂದು ಮಾತಲ್ಲಿ ಹೇಳಬೇಕಂದರೆ, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ಎಲ್ಲವೂ ನನಗೇ ಬೇಕು. ಇವತ್ತು ಪ್ರಿಯನೇ, ದೇವರು ನಿನ್ನನ್ನು ಆಶೀರ್ವಾದ ಮಾಡಿರಬಹುದು, ದಯ ತೋರಿಸಿರಬಹುದು, ನಿನಗೆ ಬೇಕಾದಷ್ಟು ಆಸ್ತಿ ಪಾಸ್ತಿ ಹಣವನ್ನು ದೇವರು ಕೊಟ್ಟಿರಬಹುದು. ನಿನ್ನ ಪ್ರೀತಿಸಿ ದೇವರು ಕೊಟ್ಟಿರುವಾಗ ಅದು ಅನೇಕ ಕಷ್ಟದಲ್ಲಿರುವವರಿಗೆ ನೆರವಾಗಬೇಕಾಗಿದೆ. ಸತ್ಯವೇದ ವಚನವು ಹೇಳುವ ಹಾಗೆ, ನಿನ್ನಂತೆ ನಿನ್ನ ನೆರೆಯವನನ್ನ ಪ್ರೀತಿಸು. ಪ್ರೀತಿಯ ದೇವರ ಮಕ್ಕಳೇ, ನಮಗೆಲ್ಲರಿಗೂ ಗೊತ್ತಿರುವ ಮದರ್ ತೆರೇಸಾ ಅವರ ಜೀವನ, ಅವರ ಮಾದರಿಯ ತ್ಯಾಗದ ಜೀವಿತ, ಅವರು ಕ್ರಿಸ್ತನ ಹೃದಯದಿಂದ ತುಂಬಿದವರಾಗಿದ್ದರು. ಸ್ವಾರ್ಥವನ್ನ ಬಿಟ್ಟು ಆ ಮಾದರಿಯನ್ನ ನಾವು ಕೂಡ ಅನುಸರಿಸಬೇಕು. ಒಂದು ದಿನ ನಡೆದಂಥ ಘಟನೆಯನ್ನ ನಾವು ನೋಡೋಣ. ಒಂದು ದಿನ ಮದರ್ ತೆರೇಸಾ ಅವರು ಅನಾಥ ಮತ್ತು ಬಡ ಮಕ್ಕಳಿಗೆ ಆಹಾರ ಸಂಗ್ರಹಿಸಲು ಒಂದು ಅಂಗಡಿಗೆ ಹೋದರು. ಅವರು ಅಂಗಡಿಯವನನ್ನು ವಿನಯದಿಂದ, ಬಡ ಮಕ್ಕಳಿಗೆ ಏನಾದರೂ ಸಹಾಯ ಮಾಡುವಿರಾ ಎಂದು ಕೇಳಿದರು. ಆದರೆ ಆ ಅಂಗಡಿಯವನು ಸಹಾಯ ಮಾಡುವ ಬದಲಾಗಿ ಅವಮಾನ ಮಾಡಿದನು. ಕೆಲವು ಜನಪ್ರಿಯ ಆಕೃತಿಗಳ ಪ್ರಕಾರ ಅವರು ಕೈಚಾಚಿದ ಕೈಗಳ ಮೇಲೆ ಉಗುಳಿದನೆಂದು ಹೇಳುತ್ತದೆ. ಆಗ ಮದರ್ ತೆರೇಸಾ ಅವರು ಕೋಪಗೊಳ್ಳದೆ ಶಾಂತವಾಗಿ, ಇದು ನನಗಾಗಿ, ಈಗ ನನ್ನ ಮಕ್ಕಳಿಗಾಗಿ ಏನಾದರೂ ಕೊಡಿ ಎಂದು ಉತ್ತರಿಸಿದರು. ಅವರ ಈ ತಾಳ್ಮೆ ಮತ್ತು ಪ್ರೀತಿಯನ್ನು ಕಂಡು ಅಂಗಡಿಯ ಮಾಲೀಕರ ಮನಸ್ಸು ಕರಗಿತು. ನಂತರ ಅವರು ಬಡವರಿಗಾಗಿ ಸಹಾಯ ಮಾಡಿದರು. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಸೇವೆಯ ನಿಮಿತ್ತವಾಗಿ ಎಷ್ಟೋ ಅವಮಾನಗಳು ಬರುತ್ತವೆ. ಆದರೆ ಸೇವೆಯು ಯಾವತ್ತಿಗೂ ನಿಲ್ಲಬಾರದು. ಅವಮಾನವೆಲ್ಲ ಒಂದು ದಿನ ಸನ್ಮಾನವಾಗುವುದು. ಸತ್ಯವಾದ ತ್ಯಾಗವು ಉನ್ನತ ಮಟ್ಟಕ್ಕೆ ನಡೆಸುವಂಥದ್ದಾಗಿದೆ. ಮೂರನೇದಾಗಿ, ಯಜ್ಞವೇದಿ ಮತ್ತು ಬೆಂಕಿ. ಯಜ್ಞವೇದಿಯ ಮೇಲೆ ಅಗ್ನಿಯು ಇಳಿಯುತ್ತಿತ್ತು. ಆ ಅಗ್ನಿಯು ಸೂಚಿಸುವುದು ದೇವರ ಸನ್ನಿಧಿ, ಪರಿಶುದ್ಧತೆ, ಆತ್ಮಿಕವಾಗಿ ಉರಿಯುವುದು. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಯಜ್ಞವೇದಿ ಇಲ್ಲದಿದ್ದರೆ ಬೆಂಕಿ ಇಲ್ಲ. ಪ್ರಾರ್ಥನೆ ಇಲ್ಲದಿದ್ದರೆ ನಾವು ಆತ್ಮಿಕವಾಗಿ ಉರಿಯಲು ಸಾಧ್ಯವಿಲ್ಲ. ಇಂದು ಕೆಲವರ ಹೃದಯ ಯಾಕೆ ತಣ್ಣಗಾಗಿದೆ? ಯಾಕೆ ಅಂದರೆ ಯಜ್ಞವೇದಿ ಕುಸಿದು ಹೋಗಿದೆ. ಪ್ರಾರ್ಥನೆಯ ವೇದಿ, ಸ್ತುತಿಯ ವೇದಿ, ಆರಾಧನೆಯ ವೇದಿ, ಸಿದ್ಧವಾಗುವ ವೇದಿ, ಆತ್ಮಿಕ ಸಿದ್ಧತೆ ಇಲ್ಲದೆ ಯಜ್ಞವೇದಿಯು ಕೆಡವಲ್ಪಟ್ಟಿದೆ, ಕುಸಿದಿದೆ. ಹಿಂದಿನ ಕಾಲದಲ್ಲಿ ದೇವರ ಸನ್ನಿಧಿಯನ್ನು ಬಯಸಿ ಆ ಯಜ್ಞವೇದಿಯನ್ನು ಕಟ್ಟು, ಪುನಃ ಕರ್ತನು ಮುಂದೆ ಸಾಗಿಸುತ್ತಾನೆ. ನಾಲ್ಕನೇದಾಗಿ, ಕುಸಿದ ಯಜ್ಞವೇದಿಯನ್ನು ತಿರುಗಿ ಕಟ್ಟಬೇಕು. ಎಲಿಯನು ಯಜ್ಞವೇದಿಯನ್ನು ಮರಳಿ ಕಟ್ಟಿದನು. 1 ಅರಸುಗಳು 18ನೇ ಅಧ್ಯಾಯದಲ್ಲಿ ಇಸ್ರಾಯೇಲರನ್ನ ಒಟ್ಟುಗೂಡಿಸುವ ಕಾರ್ಯವನ್ನ ಎಲಿಯನು ಮಾಡುವುದನ್ನು ನಾವು ನೋಡುತ್ತೇವೆ.
ಅವರನ್ನ ಹತ್ತಿರಕ್ಕೆ ಕರೆಯುತ್ತಾನೆ. ಈ ಅಧ್ಯಾಯದ 30ನೇ ವಚನವನ್ನ ಓದಿಕೊಳ್ಳೋಣ. ನಂತರ ಎಲಿಯನು ಎಲ್ಲಾ ಜನರನ್ನು ಹತ್ತಿರಕ್ಕೆ ಕರೆಯಲು ಅವರು ಬಂದರು. ಅವನು ಹಾಳಾಗಿದ್ದ ಅಲ್ಲಿನ ಯೆಹೋವನ ವೇದಿಯನ್ನ ತಿರುಗಿ ಕಟ್ಟಿಸಿದನು. ಇದರ ಅರ್ಥ ಏನು ಸೂಚಿಸುತ್ತದೆ ಅಂದರೆ, ಪ್ರಾರ್ಥನೆ ಬಿಟ್ಟು ಹೋದ ಜೀವನ, ದೇವರಿಂದ ದೂರವಾದ ಹೃದಯ, ಹೊಡೆದು ಹೋದ ಸಂಬಂಧ, ಇವು ಎಲ್ಲವೂ ಮರುಸ್ಥಾಪನೆಯ ಅಗತ್ಯವಾಗಿದೆ. ಹಾಗಾದರೆ ಎಲಿಯನು ಏನು ಮಾಡಿದನು? ಎಲಿಯನು ಯಜ್ಞವೇದಿಯನ್ನು ಕಟ್ಟಿದ ನಂತರವೇ ಅಗ್ನಿಯು ಇಳಿಯಿತು. ನಾವು ದೇವರ ಮಹಿಮೆಯನ್ನು ಕಾಣಬೇಕೆಂದರೆ, ಆತನ ಪ್ರಸನ್ನತೆಯನ್ನು ನೋಡಬೇಕೆಂದರೆ ಮತ್ತೆ ನಾವು ಪುನಃ ನಮ್ಮ ಜೀವಿತವನ್ನು ಸ್ಥಾಪಿಸಿಕೊಳ್ಳಬೇಕು. ಪುನಃ ಸ್ಥಾಪನೆಯ ನಂತರವೇ ದೇವರ ಮಹಿಮೆ ಕಾಣಿಸುತ್ತದೆ. 5ನೇದಾಗಿ ಯಜ್ಞವೇದಿ ಮತ್ತು ರಕ್ತ. ಹಳೆ ಒಡಂಬಡಿಕೆಯಲ್ಲಿ ರಕ್ತವಿಲ್ಲದೆ ಯಜ್ಞವೇದಿ ಪರಿಪೂರ್ಣವಾಗುತ್ತಿರಲಿಲ್ಲ. ಇದು ಮುಂದಿನ ಜೀವನದ ಯೇಸು ಕ್ರಿಸ್ತನ ತ್ಯಾಗವನ್ನು ಸೂಚಿಸುತ್ತದೆ. ಸಿಲುಬೆಯು ಅಂತಿಮ ವೇದಿಯಾಗಿ ಕಾಣಿಸಲ್ಪಡುತ್ತದೆ. ಕರ್ತನಾದ ಯೇಸು ಕ್ರಿಸ್ತನ ಸಿಲುಬೆಯ ಯಜ್ಞವೇದಿಯಲ್ಲಿ ನಮ್ಮ ಪಾಪವು ಸುಟ್ಟು ಹೋಯಿತು, ಹೊಸ ಜೀವನ ಉಂಟಾಯಿತು. ಶಾಪವು ಮುರಿಯಿತು, ಬೆಳಕು ಉಂಟಾಯಿತು. ಕೃಪೆಯು ಇಳಿದು ಬಂತು, ರಕ್ಷಣೆಯ ದಾರಿ ತೆರೆಯಿತು. ಯೇಸಯ್ಯನ ಸಿಲುಬೆಯ ವೇದಿ ನಮ್ಮನ್ನ ಸಂಪೂರ್ಣ ಮಾಡಿ ಸಂಪೂರ್ಣ ಮಾರ್ಗವನ್ನ ತೆರೆಯಿತು. 6ನೇದಾಗಿ ನಮ್ಮ ಹೃದಯವೇ ಇಂದಿನ ವೇದಿ. ಇಂದು ದೇವರು ಕಲ್ಲಿನ ವೇದಿಯನ್ನು ಹುಡುಕುತ್ತಾ ಇಲ್ಲ. ಕರ್ತನು ಹುಡುಕುತ್ತಿರುವುದು ಯಾವ ವೇದಿ? ಮುರಿದ ಹೃದಯ, ಪರಿಶುದ್ಧ ಜೀವನ, ನಿಜವಾದ ಆರಾಧನೆ ನಮ್ಮ ಹೃದಯದಲ್ಲಿ. ಕರ್ತನಲ್ಲಿ ಪ್ರಿಯನೇ, ನಮ್ಮ ಹೃದಯವೆಂಬ ಯಜ್ಞ ವೇದಿಯ ಮೇಲೆ ಏನಿರಬೇಕು? ಪ್ರಾರ್ಥನೆ, ಸ್ತುತಿ, ದೇವರ ವಾಕ್ಯ, ವಿಧೇಯತೆ, ಇವು ಎಲ್ಲದರಿಂದ ನಾವು ತುಂಬಿಸಲ್ಪಡಬೇಕು. ಇವು ನಮ್ಮನ್ನ ಶೃಂಗರಿಸುತ್ತದೆ. ನಮ್ಮ ಮಾರ್ಗಗಳೆಲ್ಲ ಜಯವಾಗಿ ಇರುತ್ತದೆ. 7ನೇದಾಗಿ ಯಜ್ಞವೇದಿಯು ಯುದ್ಧದ ಸಮಯದಲ್ಲಿಯೂ ನಿರ್ಮಾಣವಾಗುತ್ತದೆ. ಈಗ ನಾವು ನೋಡೋಣ ಯಾರೆಲ್ಲ ಯಾವ ರೀತಿ ಯಜ್ಞವೇದಿಯನ್ನ ಕಟ್ಟಿದರು ಎಂದು. ಮೋಸೆಯು ಯುದ್ಧದ ನಂತರ ವೇದಿಯನ್ನ ಕಟ್ಟಿದನು. ಹನುಕನು ಪ್ರವಾಹದ ನಂತರ ವೇದಿಯನ್ನ ಕಟ್ಟಿದನು. ಅಬ್ರಹಾಮನು ಪರೀಕ್ಷೆಯ ಮಧ್ಯದಲ್ಲಿ ವೇದಿಯನ್ನ ಕಟ್ಟಿದನು. ಇದರ ಅರ್ಥ ದೊಡ್ಡ ಕಷ್ಟದ ನಂತರ ಆರಾಧನೆ ಹುಟ್ಟುತ್ತದೆ. ಪ್ರೀತಿಯ ದೇವರ ಮಕ್ಕಳೇ, ಕೆಲವೊಮ್ಮೆ ದೇವರು ನಮ್ಮನ್ನ ಹೊಡೆಯುತ್ತಾನೆ. ಯಾಕೆ ಗೊತ್ತಾ? ನಮ್ಮ ಒಳಗಡೆ ನಿಜವಾದ ವೇದಿಯು ನಿರ್ಮಾಣವಾಗಬೇಕೆಂದು ಆತನು ನಮ್ಮನ್ನ ಸರಿಪಡಿಸಲು ಹೊಡೆಯುತ್ತಾನೆ. ನಮ್ಮ ಜೀವಿತವೆಲ್ಲ ಕಾಲವು ಆತನಿಗೆ ಮಹಿಮೆಯಾಗಿ ಇರಬೇಕೆಂದು, ನಮ್ಮ ಮಾರ್ಗಗಳು ಕತ್ತಲಾಗಬಾರದೆಂದು, ನಾವು ಸರಿಯಾದ ರೀತಿಯಲ್ಲಿ ನಡೆಯಬೇಕೆಂದು ಆತನು ನಮ್ಮನ್ನು ಸರಿಪಡಿಸಲು ನಿಜವಾದ ವೇದಿಯನ್ನು ಆತನು ಪುನಃ ಸ್ಥಾಪಿಸುತ್ತಾನೆ. ಕರ್ತನಿಗೆ ಸ್ತೋತ್ರ. ಕೊನೆಯದಾಗಿ ನಾವು ಆತ್ಮೀಕ ಒಂದು ಸತ್ಯವನ್ನು ನೋಡೋಣ. ಯಜ್ಞ ವೇದಿಯಲ್ಲಿ ಬಲಿಸತ್ತರು ಸುಗಂಧವು ದೇವರ ಬಳಿಗೆ ಏರುತ್ತಿತ್ತು. ಹಾಗೆಯೇ ನಮ್ಮ ಕಣ್ಣೀರು, ಉಪವಾಸ, ಪ್ರಾರ್ಥನೆ, ನಿಷ್ಠೆ ಇವು ಎಲ್ಲವೂ ದೇವರ ಸನ್ನಿಧಿಯಲ್ಲಿ ವ್ಯರ್ಥವಾಗುವುದಿಲ್ಲ. ಇಲ್ಲಿ 3 ಕಾರ್ಯಗಳು ಹೇಳಲ್ಪಡುತ್ತದೆ. 1, ಯಜ್ಞವೇದಿ ಇರುವ ಮನೆ ಎಂದಿಗೂ ಖಾಲಿಯಾಗಿರುವುದಿಲ್ಲ. ದೇವರ ಸಾನ್ನಿಧ್ಯವಿದ್ದ ಓಬೇದೆದೋಮನ ಮನೆಯಲ್ಲಿ ಸಮೃದ್ಧಿಯು, ಮಹಿಮೆಯು, ಪ್ರಸನ್ನತೆಯು, ಆಶೀರ್ವಾದವನ್ನು ತಂದಿತು. 2ನೇದಾಗಿ ಯಜ್ಞವೇದಿಯು ಇರುವ ಹೃದಯವು ತಣ್ಣಗಾಗುವುದಿಲ್ಲ. ಅಪೊಸ್ತಲರು ತಣ್ಣಗಾಗಲಿಲ್ಲ. ಅವರು ಉರಿಯುವ ಬೆಂಕಿಯ ಉಪಾದಿಯಲ್ಲಿ ಕರ್ತನ ನಾಮವನ್ನು ಮಹಿಮೆಪಡಿಸಿದರು. ಮರಣಾಂಧಕಾರದಲ್ಲಿರುವ ಅನೇಕರನ್ನ ಅವರು ಕರ್ತನ ಕಡೆಗೆ ನಡೆಸಿದರು. ಜೀವಲೋಕದ ಕಡೆಗೆ ನಡೆಸಿ ಪರಲೋಕ ರಾಜ್ಯಕ್ಕೆ ಬಾಧ್ಯರನ್ನಾಗಿ ಮಾಡಿದರು. 3ನೇದಾಗಿ ಯಜ್ಞವೇದಿ ಇರುವ ಸಭೆಯಲ್ಲಿ ದೇವರ ಮಹಿಮೆ ಇಳಿಯುತ್ತದೆ. ಪ್ರಾರ್ಥನೆ, ಸ್ತುತಿ, ಆರಾಧನೆ, ಕರುಣೆ, ಪ್ರೀತಿ, ದಯೆಯಿಂದ ತುಂಬಿರುವಂಥ ಸಭೆಯಲ್ಲಿ ದೇವರ ಮಹಿಮೆ ಇಳಿದು ಬರುತ್ತದೆ ಮತ್ತು ದೊಡ್ಡ ಕಾರ್ಯವನ್ನು ಸಾಧಿಸುತ್ತದೆ. ಆ ಸಭೆಯು ಯಾವಾಗಲೂ ಉಜ್ಜೀವನಕ್ಕೆ ಕಾರಣವಾಗಿರುತ್ತದೆ.
ಹಾಗಾದರೆ ಇವತ್ತು ನಾವು ನೋಡುತ್ತಿರುವ ವಾಕ್ಯವು ಯಜ್ಞವೇದಿಯಿಂದ ಉಂಟಾಗುವ ಪರಿವರ್ತನೆ ಮತ್ತು ಆಶೀರ್ವಾದಗಳು. ನಾವು ಕಟ್ಟಿಕೊಳ್ಳುವ ವೇದಿ ಅದು ಸ್ಥಿರವಾಗಿ ಇರಬೇಕು. ಆಗ ಮಾತ್ರವೇ ನಾವು ದೇವರ ಮಹಿಮೆಯನ್ನು ನೋಡಲು ಸಾಧ್ಯವಾಗುತ್ತದೆ. ನಮ್ಮ ಎಲ್ಲ ಬಲಹೀನತೆಗಳಲ್ಲಿ ನಮ್ಮನ್ನು ಮಾರ್ಪಡಿಸಿ ಜಯವನ್ನು ತರುವ ಪ್ರಾರ್ಥನೆಯ ವೇದಿಯಾಗಿದೆ. ಒಂದು ಸಲ ಒಬ್ಬ ಕುಟುಂಬದ ಯಜಮಾನನು ಆಸ್ಪತ್ರೆಯಲ್ಲಿ ಜೀವಕ್ಕಾಗಿ ಹೋರಾಡುತ್ತಿದ್ದನು. ಆದರೆ ವೈದ್ಯರು ಆಸ್ಪತ್ರೆಯಿಂದ ಸರಿಯಾದ ಚಿಕಿತ್ಸೆ ಮಾಡಲು ಆಗಲಿಲ್ಲ. ವೈದ್ಯರು ಹೇಳಿದರು, ಇದು ಆಸ್ಪತ್ರೆಯಿಂದ ಅಸಾಧ್ಯ, ಮನೆಗೆ ಕಳಿಸಿದರು. ಆಗ ಏನಾಯ್ತು ಗೊತ್ತಾ? ಮನೆಯ ಸದಸ್ಯರೆಲ್ಲರೂ ಹಾಸಿಗೆಯ ಮೇಲೆ ಹಾಕಿ ಅವರೆಲ್ಲರೂ ಹಾಸಿಗೆಯ ಸುತ್ತಲೂ ಮೊಣಕಾಲೂರಿ ದೇವರಿಗೆ ಮೊರೆ ಇಟ್ಟರು. ಅವರು ಸತ್ಯವೇದದ ವಾಕ್ಯಗಳನ್ನು, ವಾಗ್ದಾನಗಳನ್ನು ಹೇಳಿ ಅದನ್ನು ತುಂಬಾ ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿದರು. ಅಷ್ಟು ಮಾತ್ರವಲ್ಲದೆ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಅರ್ಪಿಸಿದರು. ಕೀರ್ತನೆ 22ನೇ ಅಧ್ಯಾಯದ 3ನೇ ವಚನವನ್ನು ಘೋಷಿಸಿದರು. ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವಾತನೇ, ನೀನು ಪವಿತ್ರ ಸ್ವರೂಪನು. ಈ ವಾಕ್ಯವನ್ನು ಹೇಳಿ ಪ್ರಾರ್ಥಿಸಿದಾಗ ದೇವರ ಮಹಿಮೆ, ಪ್ರಸನ್ನತೆ ಮತ್ತು ಗುಣಪಡಿಸುವ ಶಕ್ತಿ ಇಳಿದು ಬಂತು. ಹಾಸಿಗೆಯ ಮೇಲೆ ಬಲಹೀನನಾಗಿ ಆಯಾಸಗೊಂಡಿರುವಂಥ ಮನುಷ್ಯನು ನಿಧಾನವಾಗಿ ಎದ್ದು ಹಾಸಿಗೆಯ ಮೇಲೆ ಕೂತುಕೊಂಡು ನಿಧಾನವಾಗಿ ಬಾಯಿ ತೆರೆದು ಸಣ್ಣ ಧ್ವನಿಯಿಂದ ದೇವರನ್ನ ಸ್ತುತಿಸಲು ಪ್ರಾರಂಭಿಸಿದನು. ನಂತರ ಹಾಸಿಗೆಯಿಂದ ಕೆಳಗೆ ಇಳಿದು ಅತ್ತಿತ್ತ ಓಡಾಡುತ್ತಾ ದೇವರನ್ನ ವಂದಿಸಿದನು. ಹೌದು ಪ್ರೀತಿಯ ದೇವರ ಮಕ್ಕಳೇ, ದೇವರ ಪ್ರಸನ್ನತೆ ನಮ್ಮನ್ನು ಯಾವಾಗಲೂ ಬಲಪಡಿಸಿ ಮತ್ತು ಸೌಖ್ಯ ಮಾಡಿ ನಡೆಸುವಂಥದ್ದಾಗಿದೆ. ಕರ್ತನಿಗೆ ಸ್ತೋತ್ರವಾಗಲಿ. ನಮ್ಮ ಯಜ್ಞವೇದಿ ಒಂದು ವೇಳೆ ಕುಸಿದು ಹೋಗಿದ್ದರೆ ಕರ್ತನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಪುನಃ ಯಜ್ಞವೇದಿಯಲ್ಲಿ ಬೆಂಕಿ ಉರಿಯುವಂತೆ ಮಾಡಿ ಹೊಸ ವೇದಿಯ ಮೂಲಕವಾಗಿ ನಮ್ಮನ್ನು ಸಂಧಿಸಿ ನೂತನಪಡಿಸಿ ನಡೆಸಲಿ. ಆಮೇನ್.